ನಾನು ಬಾಲ್ಯದಿಂದನೇ ಕ್ರೀಡೆಯಲ್ಲಿ ಬಹಳ ಹೆಚ್ಚು ಆಸಕ್ತಿ ಇತ್ತು. ಹಲವಾರು ಕ್ರೀಡೆ ಆಡ್ತಿದ್ದೆ, ಆದ್ರೆ ಹೆಚ್ಚು ಆಸಕ್ತಿ ನನಗೆ ಕ್ರಿಕೆಟ್ ಆಡೋದ್ರಲ್ಲಿ ಬಹಳ ಇತ್ತು. ಆದ್ರೆ ಕಾಲೇಜು ಇವೆಲ್ಲ ಮುಗಿಸಿದ ನಂತರ ನಾನು ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇರಿದಾಗ ಹುಡುಗರ ಜೊತೆಯಲ್ಲಿ ನಾನು ಅಲ್ಲೇ ಕ್ರಿಕೆಟ್ ಆಡ್ತಾ ಇದ್ದೆ, ಸ್ಟಾಫ್ ಆಗಿದ್ದಾಗ. ನಂತರ ಏನಾಯ್ತು, ಕ್ರಿಕೆಟ್ ರಾಜಕಾರಣಕ್ಕೆ ಬಂದ್ಮೇಲೆ ಸ್ವಲ್ಪ ಏರ್ಪೇರ್ ಆಯ್ತು. ಏನೋ ಕ್ರೀಡೆ ಎಲ್ಲ ಆಟ ಇಲ್ದಿರ ಸ್ವಲ್ಪ ತೂಕ ಒಂದು ಫುಟ್ಟಾಗಿ ದಾಟ್ಬಿಟ್ಟೆ ನಾನು. ಆಮೇಲೆ 2013ರಲ್ಲಿ ಚುನಾವಣೆಯಲ್ಲಿ ಪರಾಜಯ ಆದ್ಮೇಲೆ ನಾನು ಜಿಂದಾಲ್ಗೆ ಹೋಗಿ ಸ್ವಲ್ಪ ತೂಕ ಕಮ್ಮಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಅದಾದ ನಂತರ ಸ್ವಲ್ಪ ದೈನಂದಿನ ಚಟುವಟಿಕೆಯಲ್ಲಿ ಬದಲಾವಣೆ ಆಯಿತು. ಯಾಕಂದ್ರೆ ಪುರ್ಸತ್ ಕೊಟ್ಟರು ಜನ, ಅದರಿಂದ ವಾಕಿಂಗ್ ಮಾಡುವಂಥದ್ದು ಮತ್ತು ಇವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೆ. ನಿರಂತರವಾಗಿ 10-12 ಕಿಲೋಮೀಟರ್ ವಾಕಿಂಗ್ ಮಾಡುವಂಥದ್ದು ಮಾಡಿದೆ. ಡಯಟ್ ಕಂಟ್ರೋಲ್ ಮಾಡ್ತಿದ್ದೆ, ಇವೆಲ್ಲ ಮಾಡ್ತಿದ್ದೆ. ಒಂದು ಸ್ವಲ್ಪ ದಿವಸ ಯೋಗ ಆಗಿ ಹೋದೆ, ಮೈ ಬಗ್ಗಲಿಲ್ಲ, ಅದರಿಂದ ಸ್ವಲ್ಪ ನಾನು ಅದನ್ನು ಮುಂದುವರಿಸಲಿಲ್ಲ. ಆದರೆ ನಿರಂತರವಾಗಿ ವಾಕಿಂಗ್ ಮಾಡ್ತಿದ್ದೆ. ನಂತರ ನಾನು ಶಟಲ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಶುರು ಮಾಡ್ಕೊಂಡೆ. 2018ರಲ್ಲಿ ಮತ್ತೆ 2ನೇ ಸತಿ ಸೋತಾಗ ಜಿಮ್ಗೆಲ್ಲ ಹೋಗೋದು ಬಿಟ್ಬಿಟ್ಟು ಶಟಲ್ ಆಡೋದಕ್ಕೆ ಶುರು ಮಾಡಿದೆ. ಈಗಲೂ ಶಟಲ್ ಆಡ್ತೀನಿ, ಆದರೆ ಈ ರೀತಿ ಬೆಳಗ್ಗೆ ಮುಂಜಾನೆ ಬೇಗ ಬರುವಂಥ ಸಂದರ್ಭದಲ್ಲಿ ಆಡ್ಲಿಕ್ಕೆ ಆಗೋದಿಲ್ಲ. ವಾರದಲ್ಲಿ ಒಂದೊಂದು ಸತಿ 3-4 ದಿವಸ ಆಡ್ತೀನಿ, ಒಂದೊಂದು ದಿವಸ 1 ದಿವಸ 2 ದಿವಸ ಆಡ್ತೀನಿ. ಅದರಲ್ಲಿ ಒಟ್ಟಾರೆಯಾಗಿ ಸ್ವಲ್ಪ ಊಟದಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ. ಒಂದೊಂದ್ಸತಿ ಪಾರ್ಟಿಲಿ ಏನಾದರೂ ಚಿಕನ್ ಬಿರಿಯಾನಿ ಅಂಥದ್ದೇನಾದರೂ ಕೊಡಿಸ್ಬಿಟ್ರೆ ಸ್ವಲ್ಪ ಕಂಟ್ರೋಲ್ ತಪ್ಪುತ್ತೆ. ಒಟ್ಟಾರೆಯಾಗಿ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀನಿ. ನಮ್ಮಣ್ಣ ಒಂದು ಮಾತು ಹೇಳಿದರು ನನಗೆ, 40 ವರ್ಷ ಆದಮೇಲೆ ನೀನು ಪ್ರತಿ ವರ್ಷ ಹೆಲ್ತ್ ಚೆಕಪ್ ಮಾಡಿಸ್ಬೇಕು, ಅದೇ ವಿಶೇಷವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಬರ್ತಕ್ಕಂಥ ಅವಕಾಶಗಳು ಇರ್ತವೆ ಅಂತೇಳಿ. ಅದರಿಂದ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ನಾನು ಜಯದೇವಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡ್ತಾ ಇರ್ತೀನಿ. ಅದರಿಂದ ಪೂರ್ತಿ ಏನೇನು ಆರೋಗ್ಯದ ಸಮಸ್ಯೆಗಳು ಬರಬಾರ್ದು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ಶಟಲ್ ಬ್ಯಾಡ್ಮಿಂಟನ್ ಅನ್ನು ನಾನು ಹೆಚ್ಚು ಆಡೋದ್ರಿಂದ ಬಹುಶಃ ಸ್ವಲ್ಪ ಊಟ ಕಮ್ಮಿ ಮಾಡೋದ್ರಿಂದ ಈ ರೀತಿ ಇರೋದು ಸಾಧ್ಯ ಇದೆ. 20 ದಿನಗಳ ಮುಂಚೆ ನನಗೆ ಮುಖ್ಯಮಂತ್ರಿಗಳು ಕೇಳಿದ್ರು, ಹೀಗೆ 19ನೇ ತಾರೀಕು ಅಲ್ಲಿ ಮಾಡೋಣ ಅಂತ ಹೇಳಿದ್ರೆ, ನೀವು ಮಾಡ್ಬೋದು ಅಂದರೆ ಮಾಡೋಣ ಅಂತ ಹೇಳಿದ್ರು. ಅವಾಗ ನಾನು 20 ದಿವಸ ಸಮಯ ಇದೆಯಲ್ಲ, ನಮ್ಮ ಯೋಜನೆಗಳು ಇವೆಲ್ಲದಕ್ಕೂ ಅನುಮೋದನೆ ತಗೋಬೋದು ಅಂತೇಳಿ ನಾನು ಆ ಸಂದರ್ಭದಲ್ಲಿ ಮಾಡೋಣ ಅಂತೇಳಿ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ಕೋಲಾರ ಜಿಲ್ಲಾ ಮಂತ್ರಿಗಳನ್ನ, ಮಾನ್ಯ ನಮ್ಮ ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರನ್ನ ನಾವೆಲ್ಲರೂ ಮಾತಾಡಿಕೊಂಡು ಹಲವಾರು ಯೋಜನೆಗಳನ್ನು ನಾವು ತಯಾರು ಮಾಡ್ಕೊಂಡ್ವಿ. ಆದರೆ ನಮಗೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಅದೇ ಸಂದರ್ಭಕ್ಕಾಯಿತು. ನಿಮ್ಗೆ ಗೊತ್ತಿದೆ ಯಾವ ರೀತಿ ಗೊಂದಲ ಆಯಿತು, ಯಾವ ರೀತಿ ಸರ್ಕಾರದ ಗಮನ ಬೇರೆ ಕಡೆ ಹೋಯ್ತು, ಆ ಕಡೆ ಜವಾಬ್ದಾರಿ ಹೆಚ್ಚು ಗಮನ ಆಗಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ದಿಲ್ಲಿಗೆ ಹೋಗುವಂಥದ್ದಾಯಿತು. ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳು ದಿಲ್ಲಿಯಲ್ಲಿ ಹಣಕಾಸು ಆಯೋಗದ ಸಭೆಗೆ ಹೋಗ್ಬೇಕಾಯಿತು. ಇವೆಲ್ಲ ಇದ್ದಿದ್ದರಿಂದ ನಾನು ಕೆಲವು ಯೋಜನೆಗಳನ್ನು ನಮಗೆ ಸಂಬಂಧಪಟ್ಟಂತೆ ಕೆಲವು ಯೋಜನೆಗಳನ್ನು ನಾನು ಅದರಿಂದ ಬೆನ್ನು ಬಿದ್ದು ಮಾಡಿಸಿದ್ದೆ. ಬೇರೆಯವರು ಸ್ವಲ್ಪ ಮಾಡುವಂಥದ್ದಕ್ಕೆ ಸ್ವಲ್ಪ ಅವ್ರಿಗೂ ಸಮಸ್ಯೆಗಳಾಯಿತು. ನಾವು ಈ ಜಿಲ್ಲೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಕನಿಷ್ಠ ಈ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಭಾಗಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥ ಆಸೆ ಇತ್ತು. ಅದು ಹಣಕಾಸು ಇಲಾಖೆಯಲ್ಲಿ ನಮಗೆ ಮಂಜೂರು ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಸಮಯಾವಕಾಶದ ಕೊರತೆ ಆಯಿತು. ನಂತರ ನಾವು ಮುಖ್ಯಮಂತ್ರಿಗಳಿಗೆ ನಾನು ಅವತ್ತು ರಾತ್ರಿ ಬಂದಾಗ ಸಂದರ್ಭದಲ್ಲಿ ಅವತ್ತು ಹೇಳಿದ್ರಿಲ್ಲ, ನಾಳೆ ಬೆಳಗ್ಗೆ ಅದನ್ನು ಕ್ಲಿಯರ್ ಮಾಡೋಣ ಅಂತ ಹೇಳಿದ್ರು. ಆದರೆ ಬೆಳಗ್ಗೆ ನಾವು ಸಭೆ ಸೇರಿದಾಗ ಹಣಕಾಸು ಅಧಿಕಾರಿಗಳು, ಸರ್ ಇವತ್ತು ಸಮಯ ಭಾಳ ಕಮ್ಮಿ ಇದೆ, ನಾವು ನಾಳೆಗೆ ಸಭೆಗೆ ಇದೆಲ್ಲ ನಾವು ತರಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವರು ಹೇಳಿದಾಗ ಮುಖ್ಯಮಂತ್ರಿಗಳಿಲ್ಲ, ಇದು ಹಣಕಾಸು ಇಲಾಖೆ ಅನುಮೋದನೆ ಇಲ್ದಿರ ನಾವು ಯಾವುದು ಮಾಡೋದು ಬೇಡ, ಮುಂದೂಡೋಣ, ಇನ್ನೊಂದು ಸಮಯ ಕೊಡ್ತೀನಿ, ಇವೆಲ್ಲ ಯೋಜನೆಗಳನ್ನು ನೀವು ಚರ್ಚೆ ಮಾಡಿ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೂಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು. ನಾವು ಒಳ್ಳೇದೇ ಅಂಥೇಳಿ ಸ್ವಲ್ಪ ನಮಗೆ ನಷ್ಟ ಆಗಿದೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ, ಆದರೂ ಜಿಲ್ಲೆಯ ಹಿತಕ್ಕಾಗಿ ನಾವು ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಉದ್ದೇಶ ಇದ್ದಿದ್ದರಿಂದ ನಾವು ಆಯಿತು ಅಂತೇಳಿ ಮುಖ್ಯಮಂತ್ರಿಗಳು ತೆರಳಿದ ಮೇಲೆ ನಾವು ಸುಮಾರು 2 ಗಂಟೆ ಇತ್ತು. ನಾನು, ಸುರೇಶ್ ಅವರು, KH ಮುನಿಯಪ್ಪನವರು, ಹಣಕಾಸು ಇಲಾಖೆಯವ್ರ ಜೊತೆ ನಮ್ಮ ಏನೇನು ಕನಸುಗಳಿತ್ತು ಈ ಭಾಗಕ್ಕೆ ಅವನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಯಾವುದನ್ನು ನಾವೀಗ ತ್ವರಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯಾವುದು ಮುಂದೆ ತಗೋಬೇಕು, ಮುಂದೆ ಬಜೆಟಲ್ಲಿ ಏನು ತಗೋಬೇಕು ಅಂತಕ್ಕಂಥದ್ದು ಇವೆಲ್ಲವನ್ನು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಅದು ಪ್ರಸ್ತಾವನೆಗಳನ್ನು ನಾವೆಲ್ಲ ಅವರಿಗೆ ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ. ಅದರಿಂದ 2ನೇ ತಾರೀಕು ಅದನ್ನು ಸಮಯ ನಿಗದಿ ಮಾಡಿದ್ದಾರೆ ಇಲ್ಲಿ ಗಾಂಧಿ ಬೆಟ್ಟದಲ್ಲಿ. ಅದಕ್ಕೆ ಈಗ ಮುಂದಿನ ಬರ್ತಕ್ಕಂಥ ವಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲ. ಈಗೇನು ಮೊನ್ನೆ ಆಯಿತು, ಈಗ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆಗೋದೇ 2ನೇ ತಾರೀಕು. ಈಗಾಗಲೇ ನಾನು ಅಧಿಕೃತವಾಗಿ ಅದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಕ್ಕಂಥ ವಿಶ್ವಾಸ ಇದೆ. ನಮ್ಮ ಸಂಸದರ ಬಗ್ಗೆ ನಾನು
ಒಂದೊಂದ್ಸತಿ ಬಹಳ ಕನಿಕರ ಬರುತ್ತೆ ರೀ. ನಾನು ನೋಡಿದೆ ಅಲ್ಲೆಲ್ಲೋ ICU ಅಲ್ಲಿ ಇದೆ ಸರ್ಕಾರ ಅಂತೇನೋ ಹೇಳಿದ್ರು. ICU ಅಲ್ಲಿ 23 ಜನ ಸಾಯಿಸಿದ್ದು ಯಾರು ಅಂತ ಬಹುಶಃ ಯಾರಿಂದ ಯಾರ ನಿರ್ಲಕ್ಷ್ಯದಿಂದ 23 ಜನ ಮುಗ್ಧರು ಪ್ರಾಣ ಕಳ್ಕೊಳ್ಳಿಕ್ಕೆ ಆಯ್ತು ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆ, ರಾಷ್ಟ್ರದ ಜನತೆ ಗೊತ್ತಿದೆ. ICU ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡ್ತಾರೆ, ನಾಚಿಕೆ ಆಗಬೇಕು ಅಂತ ಅವ್ರಿಗೆ. ಇದ್ರ ಬಗ್ಗೆ ಮಾತಾಡುವಂಥದ್ದಕ್ಕೆ ಹೋದಾಗ ಬಹಳ ಅಸಹ್ಯ ಅನ್ಸುತ್ತೆ. ನಾನು ನೋಡಿದೆ ನಂದಿ ರೋಪ್ವೇ ಬಗ್ಗೆ ಏನ್ ಮಾಡಿದ್ರಿ. ನಂದಿ ರೋಪ್ವೇ ಬಗ್ಗೆ ಕನಿಷ್ಠ ಒಂದು ಒಡಂಬಡಿಕೆ ಆಗಿರ್ಲಿಲ್ಲ, MOU ಆಗಿರ್ಲಿಲ್ಲ. ಇವತ್ತು ನಾವು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಮೂವ್ಮೆಂಟ್ ಮಾಡಿದ್ದೀವಿ. ಇವತ್ತು ಮೇಲೆ ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಜಾಗ ಕೊಡುವಂಥದ್ದು ಮಾಡಿದ್ದೀವಿ. ಒಂದ್ ಕಡೆ ಪರಿಸರವಾದಿಗಳು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಇವೆಲ್ಲವನ್ನ ನಾವು ಅಲ್ಲಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ಕಂದಾಯ ಜಮೀನು ಸಮಸ್ಯೆ ಇತ್ತು, ಅದನ್ನ ಅಲ್ಲಿರತಕ್ಕಂಥ ಕೋರ್ಟಲ್ಲಿ ಮತ್ತೊಂದು ಕಡೆ ಅದನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಈಗ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡುವಂತಕ್ಕೆ ಮಾಡ್ತಾ ಇದೀವಿ. ಇವೆಲ್ಲ ಮಾಡ್ತೀರಾ ಯಾಕ್ರಿ ಶಂಕುಸ್ಥಾಪನೆ ಮಾಡಿದ್ರಿ ನೀವು? ಏನಿದೆ ನಿಮ್ಗೆ? ಏನ್ ಮಾಹಿತಿ ತಗೊಂಡಿದ್ದೀರಾ ನಿಮ್ಮ ಹತ್ರ? ಏನಿದೆ ಇದ್ರ ಬಗ್ಗೆ ನಿಮ್ಗೆ? ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಈಗ ಮೇಲ್ಗಡೆಗೆ ಈಗ ನೋಡಿ ಮೇಲ್ಗಡೆಗೆ ರಸ್ತೆ ಆಗಿದೆ. ಆಮೇಲೆ ಈಗ ಒಳಗಡೆ ರಸ್ತೆ ಮಾಡೋದಕ್ಕೆ ನಾನು ಈಗ 9 ಕೋಟಿ ಪ್ರಸ್ತಾವನೆ PWD ಕೊಟ್ಟು ಅದಕ್ಕೇನೋ ಒಂದು ಮಂಜೂರಾತಿ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೆಳಗಡೆ ಪೂರ್ತಿ ಪೇವರ್ ಬ್ಲಾಕ್ಸ್ ಹಾಕಿ ಬಸಂತ್ ಬೀಟನ್ಸ್ ಅಂತ ಉತ್ಕೃಷ್ಟವಾದಂಥ ಒಂದು ಸಂಸ್ಥೆಯ ಪೇವರ್ ಬ್ಲಾಕ್ಸ್ ಹಾಕಿ ಮಾಡಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಬೇರೆ ಅಲ್ಲಿ ಇರ್ತಕ್ಕಂಥ ಪೈಂಟ್ ಆಫ್ ರೆಸ್ಟೋರೆಂಟ್ನ ಅದನ್ನ ವಿಸ್ತರಣೆ ಮಾಡಬೇಕು, ಪಕ್ಕದಲ್ಲಿ ಅದನ್ನ ದೊಡ್ಡದು ಮಾಡಬೇಕು ಅಂತ ಮಾಡ್ತಾ ಇದೀವಿ. ಈ ರೀತಿ ನಾವು ಹಲವಾರು ಯೋಜನೆಗಳನ್ನ ಹಾಕೊಂಡು ನಾವು ಅವ್ರ ರೀತಿಯಲ್ಲಿ ಏನೋ ಒಂದು ಸಣ್ಣ ಆದೇಶ ಇಟ್ಬಿಟ್ಟು ಮಾಡೋದಕ್ಕಲ್ಲ. ಮೆಡಿಕಲ್ ಕಾಲೇಜ್ಗೆ ಏನ್ ಮಾಡಿದ್ರಿ ಮೆಡಿಕಲ್ ಕಾಲೇಜ್ ನೀವು? ನಿಮ್ ಕೈಲಿ ನೀವು ಸ್ವತಃ ನೀವೇ ಮಂತ್ರಿಗಳಾಗಿ ನಿಮ್ಗೆ ಯೋಗ್ಯತೆ ಇರಲಿಲ್ಲ ಏನೋ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಪಡುವಂಥದ್ದಕ್ಕೆ. ಯಾರು ಇವತ್ತು ದುಡ್ಡು ಕೊಟ್ಟವ್ರು ಮೆಡಿಕಲ್ ಕಾಲೇಜ್ಗೆ? ಉಳಿದಂಥ ದುಡ್ಡು ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಮತ್ತೆ ಈಗ ಕಾರ್ಯಾರಂಭ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಈಗ ಅದನ್ನ ನಾವು ಈಗ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ಈಗ ನೆಕ್ಸ್ಟ್ ಇದ್ರಲ್ಲಿ ಮಾಡೋದಕ್ಕೆ ಮಾಡ್ತಾ ಇದೀವಿ. ನೀವು ಇವತ್ತಿಗೆ MRI ಕೊಡ್ಸಕ್ಕಾಗಿಲ್ಲ. ಇವತ್ತು ನೀವು ಚಿಕ್ಕಬಳ್ಳಾಪುರಕ್ಕೆ ನೀವೇ ಮಂತ್ರಿ ಆಗಿದ್ದು, ಇವತ್ತು ಯಾವ ಮಕ್ಕ ಇಟ್ಕೊಂಡು ನೀವು ಮಾತಾಡ್ತೀರಾ ಚಿಕ್ಕಬಳ್ಳಾಪುರದ ಬಗ್ಗೆ? ಇವತ್ತು ನಾನಲ್ಲಿ ಸುಮಾರು 8.25 ಕೋಟಿ ನಮ್ಮ KE ಮುಖಾಂತರ ಕೊಡಿಸಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಆಗ್ತಾ ಇದೆ. ನಾನು ಒಳ್ಳೆ ಸುದ್ದಿ ಕೊಡ್ತೀನಿ, ವೆಯ್ಟ್ ಮಾಡಿ 2ನೇ ತಾರೀಕು ಏನ್ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು. ಆಮೇಲೆ ನಿಮಗೆ ಇವತ್ತು ಈ ಸ್ಟೇಡಿಯಂ ಬಗ್ಗೆ ನಾನು ಹೇಳಿದೆ. ಇವತ್ತು ಇಂಡೋರ್ ಸ್ಟೇಡಿಯಂ ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಯಾಕೆ ಅದನ್ನ ನೀವು ಮಾಡಿಸಿಲ್ಲ? ಅಲ್ಲಿ ಸರಿಯಾದ ರೀತಿ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಅಲ್ಲಿ 0 ಮಾರ್ಕಿಂಗ್ ಶೂ ಹಾಕೋಬೇಕು. ಯಾವ್ದಾವ್ದೋ ಶೂ ಆಚೆ ಓಡಾಡಿ ಶೂ ಅಲ್ಲೆಲ್ಲ ಹೋದ್ರೆ ಕಲ್ಲು ಗಿಲ್ಲೆಲ್ಲ ನಿಮ್ಮ ಶೂಗಳಲ್ಲಿ ಹೋಗಿ ಅಲ್ಲಿ ನೀವು ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರೆ ನಾಳೆ ಅದು ಹಾಳಾಗ್ದಿರ ಏನಾಗುತ್ತೆ? ಇದನ್ನ ಯಾರಾದ್ರೂ ಯೋಚನೆ ಮಾಡಿದಾರ? ಈಗ ಅದಕ್ಕೆಲ್ಲ ಇವತ್ತು 60 ಲಕ್ಷ ನಾನು ಇದು ಮಾಡ್ಕೊಂಡು ಹೋದ ವರ್ಷ ಮಂಜೂರು ಮಾಡಿಸಿದ್ದೀನಿ. ಅದಕ್ಕೆ ನಾವು ರೀಎಸ್ಟಿಮೇಟ್ ಮಾಡಿಸಿ ಈಗ ಸಬ್ಮಿಟ್ ಮಾಡಿದೀವಿ. ಅದನ್ನ ಈಗ ಕೈಗೆತ್ಕೊಳ್ತೀವಿ. ಇದಕ್ಕೆ 10 ಕೋಟಿ ಇದನ್ನು ಹೊಡೆದಾಕ್ತೀವಿ. ಎಸ್ಟಿಮೇಟ್ಸ್ ಈಗ PWD ಮುಖಾಂತರ ಆಗಿದೆ. ನೆಕ್ಸ್ಟ್ ಈಗ ಯೂತ್ ಸರ್ವಿಸಸ್ ಕಳಿಸಿ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡು ಮತ್ತೆ ಅದಕ್ಕೆ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀನಿ. ಯಾವ ಮೂಲದಲ್ಲಿ ಕೊಡ್ತಾ ಇದ್ದೀನಿ ಈಗ ಆಮೇಲೆ ಹೇಳ್ತೀನಿ. ನಾನು 10 ಕೋಟಿ ನಾನು ಮಂಜೂರು ಮಾಡಿಸಿದ್ದೀನಿ. ನಿಮ್ಮ ಕೈಲಿ ಆಯ್ತಾ? ಇವತ್ತು ಈಗ ಕನ್ನಡ ಭವನ ಯಾರಿಂದ ಇವತ್ತು ಕಾಣ್ತೀವಿ? ಅದು ನಾವು ಸುಮ್ಮನೆ ಇದ್ದಿದ್ರೆ ಇವತ್ತು ಹೌದು, ಬಹಳ ಸಂತೋಷ. ಇದು ಅವರ ಅವಿವೇಕತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ. ಅವರ ಅವಿವೇಕತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ. ಯಾಕೆಂದ್ರೆ ಸುಣ್ಣ ಬಣ್ಣ ಹೊಡೆದ್ರು ಅಂತ ಹೇಳ್ತಾರಲ್ಲ, ಹಂಗಾರೆ ಯಾಕೆ ಸುಣ್ಣ ಬಣ್ಣ ಹೊಡೆದು ಓಪನ್ ಮಾಡಲಿಲ್ಲ? ಯಾಕೆ ಅವ್ರಿಗೆ ಅವತ್ತು ಮಾಡಲಿಲ್ಲ? ಇವತ್ತು ನಮ್ಮ ಹತ್ರ ದಾಖಲೆ ಸಮೇತ ನಮ್ಮ ಹತ್ರ ಇದೀವಿ. ಎಷ್ಟು ದುಡ್ಡು ಬಿಡುಗಡೆ ಮಾಡಿಸಿದೀವಿ. ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಆಗಿದೆ. ಅವ್ರೇನು ಶಾಸಕರಾಗಿ ಕೆಲಸ ಮಾಡಿಲ್ವಾ? ಮಂತ್ರಿಯಾಗಿ ಕೆಲಸ ಮಾಡಿಲ್ವಾ? ಈಗ ಸಂಸದರಾಗಿಲ್ವಾ? ಗೌರ್ಮೆಂಟ್ ಸಿಸ್ಟಮ್ ಅಂದ್ರೆ ಗೊತ್ತಿಲ್ವಾ ಅವ್ರಿಗೆ? ಮಾಹಿತಿ ತಗೊಳ್ಳಿ, ಎಲ್ಲ ಮಾಹಿತಿ ತಗೊಳ್ಳಿ. ಏನೇನು ಯಾವಾಗ ಏನೇನು ಹಣ ಬಿಡುಗಡೆ ಆಗಿದೆ ಅಂತ ತಗೊಂಡು ಮಾತಾಡ್ಲಿ. ದಾಖಲೆ ಇಟ್ಕೊಂಡು ಮಾತಾಡೋಂಥದ್ದು ಕಲೀಲಿ. ಹಿಟ್ ಅಂಡ್ ರನ್ ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಏನೇ ಆಗ್ಲಿ ಆಮೇಲೆ ಫ್ಲವರ್ ಮಾರ್ಕೆಟ್ ಬಗ್ಗೆ ಏನ್ರಿ ಮಾಡಿದ್ರು ಹೇಳ್ರಿ, ನೀವೇ ಹೇಳಿ. ಎಲ್ರಿ ಜಾಗ ಕೊಟ್ಟಿದ್ರು ಹೇಳಪ್ಪ ನೀನು ಮುದ್ದು? ಎಲ್ಲಿತ್ತಪ್ಪ ಜಾಗ? ಏನ್ ಮಂಜೂರು ಮಾಡಿದ್ರು ಹೇಳಪ್ಪ? ಎಲ್ಲಿದೆಯಪ್ಪ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್? ಎಲ್ಲಿದೆ ಹೇಳಪ್ಪ? ಎಲ್ಲ ಅವ್ರಿಗೆ ಅದೇ ರೀ. ಸದಾಶಿವನಿಗೆ ಸದಾ ಅದೇ ಜ್ಞಾನ. ಏನಿತ್ರಿ ಈಗ ನಾನು ವೈಯಕ್ತಿಕವಾಗಿ ಹೇಳಕ್ ಹೋಗಲ್ಲ. ಇವತ್ತು ಅವ್ರು ಏನಿದ್ರು ಇವತ್ತು ಎಲ್ಲಿದ್ದಾರೆ, ಯಾವ ಮಟ್ಟದಲ್ಲಿದ್ದಾರೆ, ಇವತ್ತು ಇಡೀ ರಾಜ್ಯ ಮಾತಾಡ್ತಾ ಇದೆ. ಹೆಣಗಳ ಮೇಲೆ ದುಡ್ಡು ಸಂಪಾದಿಸಿರ್ತಕ್ಕಂಥವ್ರು, ಕೋವಿಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಅದೇ ಜ್ಞಾನ. ಅವರು ದುಡ್ಡು ಮಾಡೋದ್ರಲ್ಲೇ ನಿರತವಾಗಿದ್ದರಿಂದ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಅದೇ ಕೆಲಸದಲ್ಲಿ ಇರ್ತಾರೆ ಅಂತ. ಇವತ್ತು ಇಷ್ಟೆಲ್ಲ ನಾವು ಕೆಲಸಗಳು ಮಾಡ್ತಾ ಇದೀವಿ, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಚಾಲನೆ ಕೊಟ್ಟಿದ್ದೀವಿ. ಇನ್ನು ಹಲವಾರು ಕೆಲಸಗಳನ್ನ ಜಿಲ್ಲೆಗೆ ತರ್ತಾ ಇದೀವಿ. ಏನ್ ಮಾಡಿದ್ರು ಫ್ಲವರ್ ಮಾರ್ಕೆಟ್ ಹೇಳಿದೀವಿ. ಇವತ್ತು ನಾನು 9 ಎಕರೆ 14 ಗುಂಟೆ ಇದಕ್ಕೆ ಕೊಡ್ಸಿದ್ದೀನಿ ಜಾಗ. ಅದಕ್ಕೆ ನಮ್ಮ ಚೀಮೂಲ್ಗೆ ಕೊಡ್ಸಿದ್ದೀನಿ ರೀ ನಾನು ಅಧಿಕೃತವಾಗಿ. ಅವ್ರಿಗೆಲ್ಲ ಆಯ್ತಾ? ಯಾರಿಗೋ ಒಬ್ರಿಗೆ ಪಟ್ಟಾಭಿಷೇಕ ಮಾಡೋದಕ್ಕೋಸ್ಕರ ವಿಭಜನೆ ಮಾಡುವಂತ ಕೆಲಸ ಮಾಡಿದ್ರು.
ಇವತ್ತು 5.5 ಲಕ್ಷ ಲೀಟರ್ ಆಗಿದೆ ಇವತ್ತು ಒಂದು ದಿನದ ಶೇಖರಣೆ. ಗೊತ್ತಾ ನಿಮಗೆ ಮಾಹಿತಿ ಇದೆಯಾ? ಮೊನ್ನೆ ನಾನು ಕನ್ನಡ ಭವನದಲ್ಲಿ ಹೇಳಿದೆ 5,34,000 ಅಂತ. 5.5 ಲಕ್ಷ ಆಗಿದೆ ಇವತ್ತು ಗರಿಷ್ಠ ಒಂದು ದಿನದ ಶೇಖರಣೆ ಹಾಲು ಇವತ್ತು ಉತ್ಪಾದನೆ. ಇವತ್ತು ನಾವು ಅಲ್ಲಿ ಪ್ಯಾಕಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಇವೆಲ್ಲ ಎಲ್ಲಿಂದ ಆಯ್ತಾ ಇದೆ? 20 ಎಕರೆ ಅವ್ರು ಎಷ್ಟು ಎಕರೆ ಕೊಡಿಸಿದ್ದು ಫ್ಲವರ್ ಮಾರ್ಕೆಟ್ಗೆ ಬೆಟ್ಟದ ಮೇಲೆ? ಅದು 9 ಚಿಲ್ಲರೆ ಎಕರೆ ಕೊಡಿಸಿದ್ರು. ಇವತ್ತು ನಾವು 20 ಎಕರೆ ರೀ. ಯಾವ ರೀತಿ ಜಾಗ ಇದೆ ಅದು? ಇವತ್ತು ಸ್ವಲ್ಪ ತಡ್ಕೊಳ್ಳಿ ಏನಾಗುತ್ತೆ ಅಂತ. 141 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿಸಿದ್ದೀನಿ. ನೀವೇ ನೋಡಿದ್ದೀರಾ ಯಾವ ರೀತಿ ವಿಸ್ತೃತವಾದ. ಅವ್ರೇನಾದರೂ ಮಾಡಿದ್ರಾ? ಏನಾದರೂ ನಿರ್ಲಕ್ಷ್ಯ ಮಾಡಿದ್ರ? ಅವರು ಮಾಡಿದ್ರೆ ಹೇಳಕ್ ಹೇಳಿ. ಎಲ್ಲಿ ಮಂಜೂರು ಏನ್ ಮಾಡಿದ್ರು? ದುಡ್ಡು ಎಷ್ಟಿಟ್ಟಿದ್ರೆ ಹೇಳಕ್ ಹೇಳಿ. ಘೋಷಣೆಗಳು ಸುಮ್ಮನೆ ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್ ಅಂತ ಘೋಷಣೆ ಆಗ್ಬಿಟ್ರೆ ಎಲ್ಲಿದೆ ನಿಮ್ಮ ಹತ್ರ? ವೇರ್ ಇಸ್ ಅ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್? ಎಲ್ಲಿ ದುಡ್ಡು ಎಲ್ಲಿತ್ತು? ದುಡ್ಡು ಎಲ್ಲಿದ್ದ? ಎಲ್ಲಿದೆ ಆದೇಶ? ಎಲ್ಲಿ ಆದೇಶ? ಕಾಪಿ ಕೊಡಿ ದಯವಿಟ್ಟು. ಆದೇಶ ಕಾಪಿ ಕೊಡಿ ದಯವಿಟ್ಟು. ಕೈಗಾರಿಕೆಗಳ ಬಗ್ಗೆ ಮಾತಾಡ್ತಾರೆ, ಅಲ್ಲೆಲ್ಲೋ 2,000 ಎಕರೆ ಅಂತ. ಅದ್ರ ಬಗ್ಗೆ ಕೇಳಿದ್ರೆ ಪತ್ತೆ ಇಲ್ಲ. ಎಲ್ಲಿದೆ ಪ್ರೈಮರಿ ನೋಟಿಫಿಕೇಶನ್, ಪ್ರಿಲಿಮಿನರಿ ನೋಟಿಫಿಕೇಶನ್ ಎಲ್ಲಿದೆ? 28(1) ಎಲ್ಲಾಗಿದೆ? ಇವೆಲ್ಲ ನನ್ನ ಹತ್ರ, ಯಾರ ಹತ್ರ ಬೇರೆ ಯಾರ ಹತ್ರನ ಅವ್ರು ಮಾತಾಡ್ಕೋಬೋದು. ನನ್ನ ಹತ್ರ ಅಭಿವೃದ್ಧಿ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ವೈಯಕ್ತಿಕ ಏನೋ ಒಂದು ಈ ನೆಲೆಗಟ್ಟಿನ ಮೇಲೆ ನಾನು ಏನು ಅಂತಕ್ಕಂಥದ್ದು ಇಡೀ ಜಿಲ್ಲೆಗೆ ಗೊತ್ತು, ರಾಜ್ಯಕ್ಕೆ ಗೊತ್ತು. ನಿಮ್ಮಾಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡುವಂಥವ್ರಲ್ಲ. ನಾವು ಹಗಲೊತ್ತು ಮಾತ್ರ ಕೆಲಸ ಮಾಡೋದು. ನೀವು ಹಗಲು ರಾತ್ರಿ ಪುರ್ಸೊತ್ತಿಲ್ದಿರ ಕೆಲಸ ಮಾಡ್ತೀರ. ನಮ್ಗೆ ಬರೀ ಹಗಲೊತ್ತು ಮಾಡೋದೇ ದೇವ್ರು ಹೇಳ್ಕೊಟ್ರೆ ಕೆಲಸ. ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ. ಅವ್ರಿಗೆ ನಿದ್ದೆ ಮಾಡಿದಾಗ ಹಿಂಗೆ ಅಂತಾನೇ ಇರ್ತಾರೆ. ನಿದ್ದೆನೇ ಮಾಡಲ್ಲ ಅವರು. ಅದರಿಂದ ಅವರು ನನ್ನ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ. ಅವರು ನಾನು ಎಲ್ಲ ವಿವರವಾಗಿ ಅವ್ರದ್ದೆಲ್ಲ ಬಹಿರಂಗ ಮಾಡಿದ್ದೀನಿ ಹಿಂದೆನೇ. ಅದರಿಂದ ಯಾರು ಏನು ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಅದರಿಂದ ನನ್ನ ವೈಯಕ್ತಿಕ ಇದ್ರ ಬಗ್ಗೆ ಏನು ಅಂತ ಜಿಲ್ಲೆಯಲ್ಲಿ ಆಗುವಗಳ ಬಗ್ಗೆ ನಿಮ್ಗೆಲ್ರಿಗೂ ನನಗಿಂತ ಹೆಚ್ಚು ಮಾಹಿತಿ ಇದೆ. ಯಾವ ರೀತಿ ನನ್ನ ನಡವಳಿಕೆ ಇದೆ, ಯಾವ ರೀತಿ ನಾನು ಈಗ 2 ವರ್ಷಗಳು ಜಿಲ್ಲಾ ಮಂತ್ರಿಯಾಗಿ ನಾನು ಜವಾಬ್ದಾರಿನ ಪೂರೈಸಿದ್ದೀನಿ ಅಂತಕ್ಕಂಥದ್ದು ಅವರಿಂದ ಕಲಿಯುವಂಥ ಅವಶ್ಯಕತೆ ನನಗಿಲ್ಲ. ಅವರ ಸರ್ಕಾರದಲ್ಲೇ 2-3 ಬಾರಿ ಕ್ಯಾಬಿನೆಟ್ಗೆ ತಂದರು. ಅವರ ಸರ್ಕಾರದಲ್ಲಿ 2-3 ಬಾರಿ ಕ್ಯಾಬಿನೆಟ್ಗೆ ತಂದರು. ಅವರ ಸರ್ಕಾರನೇ ಎನ್ಕ್ವೈರಿಗೆ ಹಾಕಿದ್ರು. ಮಾಹಿತಿ ತಗೊಳ್ಳಿ. ಇವರೇ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಭಾಳ ಆಪ್ತರಿದ್ರಲ್ಲ. ಬೆಳಗ್ಗೆ ರಾತ್ರಿ ಜೊತೆಯಲ್ಲೇ ಮಧ್ಯರಾತ್ರಿವರೆಗೂ ಜೊತೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡು ಬೆಂಗಳೂರು ಪ್ರದಕ್ಷಿಣೆ, ರಾತ್ರಿ ಗೀತ್ರಿ ದೇವನಹಳ್ಳಿ ಈ ಕಡೆಲ್ಲ ಪ್ರದಕ್ಷಿಣೆ ಮಾಡಿಸ್ತಿದ್ರಲ್ಲ. ಯಾಕೆ ಅವತ್ತು ನಿಮ್ಮ ಕ್ಯಾಬಿನೆಟ್ಟಿಂದ ವಾಪಸ್ ಹೋಯ್ತು? ಯಾಕೆ ಕ್ಯಾಬಿನೆಟಲ್ಲಿ ರಿಜೆಕ್ಟ್ ಆಯಿತು? ಇವತ್ತು ಜಿಲ್ಲೆಯ ಹಿತದೃಷ್ಟಿಯಿಂದ ನಾನೇ ಪದೇ ಪದೇ ಹೇಳಿದ್ದೀನಿ, ಇದನ್ನು ಎಸ್ಟಿಮೇಟ್ ಏನು ಅವರ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿರಲಿಲ್ಲ, ಅದಕ್ಕೆ ಅಡಿಷನಲ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನಾವೆಲ್ಲ ಮುಖ್ಯಮಂತ್ರಿಗಳು ವಿನಂತಿ ಮಾಡಿ, ನಾನು ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದು ಇದನ್ನು ವೀಕ್ಷಣೆ ಮಾಡಿ ಅದನ್ನು ಇಲ್ಲ ಆಗಲೇಬೇಕು, ಇನ್ನು ಇದನ್ನು ನಾವು ಇದು ಮಾಡೋಕ್ಕಾಗೋದಿಲ್ಲ, ಇದನ್ನು ಇದು ಮಾಡ್ಕೊಂಡು ಅಂತೇಳಿ ನಾವು ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ದೀವಿ. ಅದನ್ನು ಅರ್ಥ ಮಾಡ್ಕೋಬೇಕು. ಹಕ್ಕುಪತ್ರ ಕೊಟ್ಟಿರುವಂಥದ್ದನ್ನು ದಯವಿಟ್ಟು ಪರಿಶೀಲನೆ ಮಾಡಿ, ಅವರು ಮಾಡಿರುವಂಥ ಸ್ಥಳಗಳನ್ನು ದಯವಿಟ್ಟು ತಾವು ವೀಕ್ಷಣೆ ಮಾಡಿ. ನಗರ ಪ್ರದೇಶದ ಜನ ಇವತ್ತು ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ? ನಿಮಗೆ ಅಲ್ಲೆಲ್ಲೋ ಪೆರೇಸಂದ್ರದ ಆಚೆ ಹಳ್ಳಿಯಲ್ಲಿ ಸೈಟ್ ಕೊಟ್ಟರೆ ಹೋಗೋ ಮನೆ ಕಟ್ತೀರಾ? ಇಲ್ಲಿರೋದೆಲ್ಲ ನೀವು ಹೇಳಿ, ಮಾಧ್ಯಮದವರೆಲ್ಲ. ಪಾಟೀಲ್ ನೀವು ಕಟ್ತೀರೇನ್ರಿ? ಇಲ್ಲ ಸರ್. ನೀವು ಎಲ್ರಿ ಮನೆ ಕೊಟ್ಟಿರೋದು? ನಾನಿವತ್ತು ನಮ್ಮ ಚಿಂತಾಮಣಿಯಲ್ಲಿ ಹುಡುಕಿದ್ದೀನಿ ಜಾಗ. ನಗರಕ್ಕೆ ಹೊಂದ್ಕೊಂಡು ಇರ್ತಕ್ಕಂಥದ್ದು ಜಾಗ ಕೊಡಬೇಕು ಅಂತ ಆದೇಶ ಇರೋದು. ನಗರಕ್ಕೆ ಹೊಂದ್ಕೊಂಡು ನೀವು ಎಲ್ಲಿ ಕೊಟ್ಟಿದ್ದೀರಾ? ಏನು ಡಿಸೈನ್, ಏನು ರೋಡ್ ಸೈಜ್ ಏನು ಮಾಡಿದ್ದೀರಾ ನೀವು? ಏನ್ರಿ ರೋಡ್ ಸೈಜ್ ಮಾಡಿದ್ದೀರಾ? 15 ಅಡಿನಾ ರೋಡ್ ಮಾಡೋದು? ಏನು ಸ್ಲಮ್ ಮಾಡಕ್ಕೆ ಕೊಟ್ಟಿದ್ದೀರಾ? ಗ್ರಾಮೀಣ ಪ್ರದೇಶದಲ್ಲಿ ನೀವು ಅಲ್ಲೆಲ್ಲ ನೀವು ಒಂದು ಪ್ಲಾನ್ ಮಾಡಿದ್ದೀರಾ? ಇಷ್ಟಾನುಸಾರ ನೀವು ಬಾಡ್ಬಿಟ್ಟು ನೀವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದು ಫಾರ್ಮೆಟ್ ಏನಿದೆ, ಆ ಫಾರ್ಮೆಟ್ ಪ್ರಕಾರ ತಾನೇ ನೀವು ಹಕ್ಕುಪತ್ರ ಕೊಡ್ಬೇಕಾಗಿರೋದು. ಆ ಫಾರ್ಮೆಟ್ ಇಲ್ದಿರ ನೀವು ಹೆಂಗೆ ಕೊಟ್ರಿ? ಆ ಫಾರ್ಮೆಟ್ ಬಿಟ್ಬಿಟ್ಟು ಎಲ್ಲಿ ಕೊಟ್ರಿ? ಯಾವ ರೀತಿ ಅದಕ್ಕೆ ಮಾನ್ಯತೆ ಇದೆ ಹಕ್ಕುಪತ್ರಕ್ಕೆ? ಕಾಟಾಚಾರಕ್ಕೆ ಚುನಾವಣೆ ಬಂತು ಅಂತ ಜನರಿಗೆ ಟೋಪಿ ಹಾಕಕ್ಕೆ ಈ ಕೆಲಸ ಮಾಡಿದ್ದೀರಾ. ಸರಿಯಾದ ರೀತಿ ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಈಗ ಅಲ್ಲಿ ಬಹಳಷ್ಟು ಜನ ನಮ್ಮ ಮಂಜೂರಾಗಿದೆ ಅಂತ ವ್ಯಾಜ್ಯಗಳು ತೆಗೆದಿದ್ದಾರೆ. ಬೆಟ್ಟಗಳೆಲ್ಲ ಕೊಟ್ಟಿದ್ದೀರಾ ನೀವು. ಸುಮ್ಮನೆ ನೀವು ಖಾಲಿ ಜಾಗ ತೋರಿಸ್ಬಿಟ್ಟು ಹಕ್ಕುಪತ್ರ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಆಗುತ್ತೆ. ಅದರಿಂದ ಇವೆಲ್ಲ ನಾನು ನೋಡಿ, ಅದಕ್ಕೆ ಎಲ್ಲ ಅಧಿಕಾರಿಗಳು ಪಾಪ ಪಕ್ಕದಲ್ಲಿ ಕೂತಿದ್ದಾರೆ. ಅವ್ರ ಮುಂದೆ ನೀವು ರಾಜಕಾರಣದ ಪ್ರಶ್ನೆಯನ್ನ ಕೇಳಬಾರ್ದು. ಜಿಲ್ಲಾಧಿಕಾರಿಗಳು ಸಿಇಒ ಇದ್ದಾರೆ. ನಾಳೆ ಅವ್ರಿಗೆ ಅಭಿವೃದ್ಧಿ ವಿಚಾರ ಅಂದ್ರೆ ರಾಜಕೀಯವಾಗಿ ಅವ್ರು ಹೇಳುವಂತ ಇದಕ್ಕೆ ನಾನು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅವ್ರು ಇರೋದು ಸೂಕ್ತ ಅಲ್ಲ. ಯಾಕಂದ್ರೆ ನನಗಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆ. ಮಾಹಿತಿ ಕೊರತೆ ಇದೆ. ಅವರು ಭವಿಷ್ಯ ಅವರು ಎಲ್ಲಿ ಇಂಡಿಯಾಲಿದ್ರೋ, ಇನ್ನೆಲ್ಲೋ ದುಬೈಯಲ್ಲಿದ್ರೋ, ಇನ್ನೆಲ್ಲಿದ್ರೋ ನನಗೆ ಗೊತ್ತಿಲ್ಲ. ಯಾರೊಟ್ಟಿಗಿದ್ರೋ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಭಾಳ ಜವಾಬ್ದಾರಿಯಿಂದ
ಪ್ರೋಟೋಕಾಲ್ ಏನಿದೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕುಸುಮ್ ಬಿ, ಕುಸುಮ್ ಸಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಇದರಲ್ಲಿ ಕುಸುಮ್ ಬಿ ಅಲ್ಲಿ ರಾಜ್ಯ ಸರ್ಕಾರದ ಪಾಲು 30%, ಕೇಂದ್ರ ಸರ್ಕಾರದ ಪಾಲು 30% ಇತ್ತು. ಮತ್ತು ರೈತರು ಏನೋ ಇಂಡಿವಿಜುವಲ್ ಬೋರ್ವೆಲ್ಗೆ ಸೋಲಾರ್ ಹಾಕುವಂಥದ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಒಂದಕ್ಕೆ 40% ರೈತರು ಕೊಡಬೇಕಾಗಿತ್ತು. ಅವ್ರ ಸರ್ಕಾರ ಇದ್ದಾಗ ಅನುಷ್ಠಾನ ಆಗಲಿಲ್ಲ, ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದು 30% ರಾಜ್ಯ ಸರ್ಕಾರದ ಭಾಗ ಇದ್ದಿದ್ದು ಏನೋ 50%, ನಾವು 20% ಸೇರಿಸಿ 50% ಮಾಡಿದ್ದೀವಿ. ರೈತರ ವಂತಿಕೆ ಮಾತ್ರ 20% ಅಷ್ಟೇ ಅಂತೇಳಿ ನಾವು ಆ ಭಾಗದ, ಯಾಕಂದ್ರೆ ನಮ್ಮ ಭಾಗದಲ್ಲಿ ಆಡ ಜಾಸ್ತಿ ಇದೆ, ನಮ್ಮ ಭಾಗದಲ್ಲಿ ಅದು ಉಪಯೋಗ ಬರಲ್ಲ, ಬೇರೆ ಭಾಗದಲ್ಲಿ ಅದನ್ನು ಉಪಯೋಗ ಪಡಿತಾ ಇದ್ದಾರೆ. ನಾವು ಮಾಡಿರುವಂಥದ್ದು ಕುಸುಮ್ ಸಿ ಅಷ್ಟೇ. ಬಹಳ ಸ್ಪಷ್ಟವಾಗಿ ಅವ್ರದೇ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರೇ ಆನ್ಲೈನಲ್ಲಿ ಬಂದಿದ್ರು ಗದಗಿಂದ. ಯಾರು? ನಮ್ಮ ಸಂಕನೂರ್ ಅವರು ಏನು ಹೇಳಿದ್ರು? ಅವರು ನಮ್ಮ ಸರ್ಕಾರ ಇದ್ದಾಗ ಇದು ಪ್ರಾರಂಭ ಆಯಿತು, ಆದರೆ ಅಷ್ಟು ಆಗಲಿಲ್ಲ, ಈಗ ನೀವು ಪ್ರಾರಂಭ ಮಾಡಿದ್ರೆ ಸಂತೋಷ. ಪ್ರಹ್ಲಾದ್ ಜೋಶಿ ಅವ್ರಿಗೂ ಆಹ್ವಾನ ಆಗಿತ್ತು, ಅವ್ರು ಬೇರೆ ಕಾರ್ಯಕ್ರಮ ಇದೆ ಬರೋಕ್ಕಾಗಲ್ಲ ಅಂದರು. ಅದಾಗಿ 2-3 ದಿವಸಕ್ಕೆ ದಯವಿಟ್ಟು ತಾವು ಮಾಧ್ಯಮಗಳಲ್ಲಿ ಪರಿಶೀಲಿಸಿ, ಇದೇ ಕುಸುಮ್ಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದಲ್ಲಿ ಜಾರ್ಜ್ ಸಾಹೇಬರು, ಪ್ರಹ್ಲಾದ್ ಜೋಶಿ ಸಾಹೇಬರು ಅವರೆಲ್ಲರೂ ಸೇರಿದ್ದಾರೆ. ಪಾಪ ಇವರಿಗೆ ನನಗೆ ಭಾಳ ಒಂದೊಂದ್ಸತಿ ಭಾಳ ಅಯ್ಯೋ ಅನ್ಸುತ್ತೆ ರೀ. ಯಾಕಂದರೆ ನಾನು ಭಾಳ ಬುದ್ಧಿವಂತ ಅಂದ್ಕೊಂಡಿದ್ದೆ, ಯಾಕಂದ್ರೆ ನನಗಿಂತ ವಯಸ್ಸಲ್ಲಿ ಸಣ್ಣ ಸ್ವಲ್ಪ. ನಾನೇನೋ ಭಾಳ ತಿಳುವಳಿಕೆ ಇದೆ, ಯಾಕಂದರೆ ಆ ಡ್ರೆಸ್ಸು, ಆ ಸ್ಟೈಲು, ಆ ಹಾವ ಭಾವ ಎಲ್ಲ ನೋಡಿ ಭಾಳ ರಾತ್ರಿ ಎಲ್ಲ ಅಧ್ಯಯನ ಮಾಡ್ತಾರೆ. ರಾತ್ರಿ ಬೇರೆ ಕೆಲಸ ಮಾಡೋದ್ರಲ್ಲಿ ಅವ್ರು ಪುರ್ಸೊತ್ತಿರೋದ್ರಿಂದ ಅವ್ರು ಈ ಅಧ್ಯಯನ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಮಾಹಿತಿ ಇಟ್ಕೊಂಡು ಮಾತಾಡಬೇಕು, ಸುಮ್ಮನೆ ಮಾಹಿತಿ ಇಲ್ಲದಿರೋ ಮಾತಾಡುವಂಥದ್ದು ಸರಿ ಇಲ್ಲ. ಯಾಕಂದರೆ ಪದೇ ಈ ರೀತಿ ನನಗೆ ಬೇರೆ ರೀತಿ ಮಾತಾಡುವಂಥದ್ದು ನನಗೂ ಒಂಥರ ಇಷ್ಟ ಆಗೋದಿಲ್ಲ. ಯಾಕಂದರೆ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿ. MP ಇದ್ದಾರೆ, ಏನು ಆಗಬೇಕು ಜಿಲ್ಲೆಗೆ, ಏನು ಮಾಡಬೇಕು. ಇವತ್ತು ಖೇಲೋ ಇಂಡಿಯಾಲಿ ದುಡ್ಡು ತಗೊಂಬರ್ಲಿ ಸ್ಟೇಡಿಯಂಗೆ, ನಾವು ಸ್ವಾಗತ ಮಾಡ್ತೀವಿ. ನಾನು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಸಜ್ಜು ಕೈ ಜೋಡಿಸಿ ನೀವು ಇಂಥದ್ದು ಕೆಲಸ ಮಾಡಿ. ಸಮಯ ಇಂಥದಕ್ಕೆ ನೀವು ಕೊಡಿ. ಯಾವ್ಯಾವುದೋ ನಿಮ್ಮ ಮಾಹಿತಿ ಇಲ್ದಿರೋ ನೀವು ಮಾತಾಡುವಂಥದ್ದಕ್ಕೆ ಭವಿಷ್ಯ ಅದಕ್ಕೆ ಅರ್ಥ ಇರೋದಿಲ್ಲ. ಅದರಿಂದ ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ. ಅಲ್ಲಿ ಹೋಗಿ ಒಂದು ವಾರ ಉಪವಾಸ ಇದ್ಬಿಟ್ಟು ನನಗೂ ಕನಸು ಸುಮಾರಿದೆ ರೀ. ಚಿಕ್ಕಬಳ್ಳಾಪುರನ ಈ ರಾಷ್ಟ್ರ ರಾಜಧಾನಿ ಮಾಡಬೇಕು ಅಂತ ಕನಸಿದೆ. ಆಗುತ್ತಾ? ಕನಸು ಕಾಣೋದಲ್ಲ ರೀ, ವಾಸ್ತವಿಕ ಇರಬೇಕು, ಪ್ರಾಕ್ಟಿಕಾಲಿಟಿ ಇರಬೇಕು. ಏನಾದರೂ ಯೋಚನೆ ಕನಸು ಕಾಣೋದಕ್ಕೂ, ಕನಸು ಕಂಡಿದ್ದೆ ಅಂದರೆ ಎಲ್ಲದಕ್ಕೂ ಕನಸೆ. ನನ್ನ ಕನಸಿನ ಕೂಸು ಅಂದರು, ಯಾವುದೋ ಕನ್ನಡ ಭವನ, ಎಲ್ಲದಕ್ಕೂ ಕನಸೆಪ್ಪ. ಕನಸು ನಿಂದು ನನಸು ಮಾಡಬೇಕಲ್ಲ. ನಿನ್ನ ಅವಧಿಯಲ್ಲಿ 3.25-4 ವರ್ಷ ಮಂತ್ರಿ ಇದ್ದಲ್ಲಪ್ಪ, ಎಲ್ಲ ನಿನ್ನ ಕೈಯಲ್ಲೇ ಇತ್ತಲ್ಲ. ನೀನೇ ಫೈಲ್ಗಳು ಸೈನ್ ಮಾಡಿಸ್ತಿದ್ದಲ್ಲ ರಾತ್ರಿ ಅವತ್ತು. ಅದ್ರ ಮೇಲೆ ಅದು ಫೈಲ್ಗಳೆಲ್ಲ ಏನೋ ಗಮ್ ಅಂತಿತ್ತಂತೆ, ಫೈಲ್ಗಳು ಸೈನ್ ಮಾಡಿರೋ ಫೈಲ್ ಮೇಲೆ. ಇವೆಲ್ಲ ನಾನು ಹೇಳ್ಬೇಕಾ? ಅವೆಲ್ಲ ಹೇಳೋದು ಬೇಡ, ಚೆನ್ನಾಗಿರಲ್ಲ. ಇವೆಲ್ಲ ಕೆಲವು ವಾಸ್ತವಾಂಶಗಳು ಹೇಳೋದು ಬೇಡ. ಅದರಿಂದ ಅವಾಗ ಏನೋ ಮಾಡಿಸ್ಕೊಬೋದಿತ್ತಲ್ಲ ಸೈನ್ಗಳೆಲ್ಲ. ಯಾರು ಬೇಡ ಅಂತಿದ್ರು ಆ ಸೈನ್ಗಳು ಮಾಡಿಸ್ಕೊಂಡಿದ್ರೆ? ಜಿಲ್ಲೆಗೆ ಒಳ್ಳೇದು ಮಾಡಿದ್ರೆ ನಾವು ಒಪ್ಕೊಳ್ತಾ ಇದ್ವಲ್ಲಪ್ಪ. ನಾವೇನು ಮೆಡಿಕಲ್ ಕಾಲೇಜ್ ನಾವು ತಂದ್ವಿ ಅಂತ ಹೇಳ್ತಾ ಇದ್ದೀವಾ? ಏರ್ ಲಿಫ್ಟ್ ಮಾಡಿಬಿಟ್ರಲ್ಲ ಕನಕಪುರದಿಂದ, ಹಂಗೆ ಏರ್ ಲಿಫ್ಟ್ ಮಾಡಿ ಎತ್ಕೊಂಡ್ಬಂದಿಟ್ರಲ್ಲ, ರೆಡಿ ಟೆಂಡರ್ ಆಗಿದ್ದಿದ್ದಲ್ಲ. ಅದು ಎತ್ಕೊಂಡೋಗಿ ಇಲ್ಲಿ ಚಿಕ್ಕಬಳ್ಳಾಪುರದ ಟೌನ್ ಹತ್ರ ಇಟ್ಟಿದ್ರೆ ಇವತ್ತು ಎಷ್ಟು ಉಪಯೋಗ ಆಗ್ತಿತ್ತು. ಎತ್ಕೊಂಡೋಗಿ ಎಲ್ಲ ಅಲ್ಲಿ ಕಾಡಲ್ಲಿ ಎತ್ಕೊಂಡೋಗಿ ಇಟ್ಕೊಂಡ್ರು, ಯಾರಿಗೂ ಉಪಯೋಗ ಇವತ್ತು? ಅದು ಪದೇ ಹೇಳಿದ್ದೀನಿ. ಇವತ್ತೆಲ್ಲ ಇಷ್ಟೆಲ್ಲ ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಮಾಡ್ತಾ ಇದ್ದೀವಿ. ಅದರಿಂದ ಸ್ವಲ್ಪ ಜವಾಬ್ದಾರಿಯುತವಾಗಿ ಆ ಸ್ಥಾನಕ್ಕೆ ಗೌರವ ಬರೋ ರೀತಿಯಲ್ಲಿ ಅಮಾವಾಸ್ಯೆಗೂ ಹುಣ್ಣಿಮೆಗೂ ಕೂಡ ಬರಲ್ಲ. ಯಾವಾಗ ಬಂದು ಏನೋ ಹಿಟ್ ಅಂಡ್ ರನ್ ಹೇಳ್ಬಿಟ್ರೆ ಯಾಕೆ ಇವೆಲ್ಲ? ನಾನಂತೂ ನೋಡಿ ಇಂಥದಕ್ಕೆಲ್ಲ ನಾನು ಯಾವತ್ತೂ ಎದುರವನಲ್ಲ, ಅಂಜವನಲ್ಲ. ನಾನು ಏನಿದ್ದೀನಿ, ನಾನು ಭಾಳ ಟ್ರಾನ್ಸ್ಪರೆಂಟ್ ಆಗಿ ಜಿಲ್ಲೆ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಕೇಳಿ ಅವ್ರಿಗೆ ಪ್ರಶ್ನೆ. ಯಾರು ಡೀಮ್ಡ್ ಫಾರೆಸ್ಟ್ ಆದಂಥ ಸಂದರ್ಭದಲ್ಲಿ ಬೇಜವಾಬ್ದಾರಿತನ ಪ್ರದರ್ಶನ ಮಾಡಿದ್ರು ಅಂತ ಅವ್ರು ಕೇಳಿ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಜಿಲ್ಲಾಧಿಕಾರಿಗಳ ಕಮಿಟಿ ಇದೆ, ನಂತರ ನಮ್ಮ ಕಮಿಟಿಗೆ ಬರಬೇಕು. KDP-ಯಿಂದ ನಾವು ಸರ್ಕಾರಕ್ಕೆ ಕಳಿಸ್ಬೇಕು. ನಾವು ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದರಿಂದ ಮುಂಚೆನೆ ಎಲ್ಲ ಏನೋ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ, ಜಾಯಿಂಟ್ ಸರ್ವೆ ಮಾಡಿ, ಜಾಯಿಂಟ್ ಸ್ಕೆಚ್ ಎಲ್ಲ ಮಾಡಿ, ಜಾಯಿಂಟ್ ಸಿಗ್ನೇಚರ್ಸ್ ಮಾಡಿ ಇರೋದ್ರಿಂದ ನಾನು ಜಿಲ್ಲಾಧಿಕಾರಿಗಳು ಮೊನ್ನೆ ಸೂಚನೆ ಕೊಟ್ಟಿದ್ದೀನಿ. ತ್ವರಿತವಾಗಿ ತಾಲೂಕು ಮಟ್ಟದಲ್ಲಿ ಅದನ್ನು ತಂದು ಜಿಲ್ಲೆಯಲ್ಲಿ ತಾವು ಅದನ್ನು ಸಭೆ ಮಾಡಿ ನಂತರ KDP ಮುಂದೆ ತರಬೇಕು. KDP-ಯಲ್ಲಿ ನಾವು ಮಾಡಿ ಇದು ರಾಜ್ಯಕ್ಕೆ ಕಳಿಸ್ಬೇಕು. ಆದರೆ ಸಮಸ್ಯೆ ಏನಂದರೆ ನಾವೆಲ್ಲ ರೀತಿ ತಯಾರಿದ್ದೀವಿ. 6 ತಿಂಗಳಲ್ಲಿ ಮಾಡಬೇಕು ಅಂತಿದೆ. ಈಗಾಗಲೇ 3 ತಿಂಗಳು ಆಗೋಯ್ತು, 4 ತಿಂಗಳು ಆಯಿತು. ಆದರೆ ಬೇರೆ ಜಿಲ್ಲೆಗಳು ಅದೇ ರೀತಿ ತ್ವರಿತವಾಗಿ ಮಾಡಬೇಕಲ್ಲ. ಅದು ಒಂದೇ ಸತಿ ರಾಜ್ಯದಿಂದ ಕಳಿಸ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಇದ್ರ ಪ್ರಕಾರ. ಒನ್ ಟೈಮ್ ಅಷ್ಟೇ ಫೈನಲ್. ಈಗ ಯಾರ್ಯಾರ್ದು ರೈತರದು ಮತ್ತೊಂದು ಯಾವ್ಯಾವ ಡೀಮ್ಡ್ ಫಾರೆಸ್ಟ್ ವ್ಯಾಪ್ತಿ ಏನು ಆ ಒಂದು ಡೆಫಿನಿಷನ್ ಒಳಗೆ ಬರೋದಿಲ್ಲ, ಪರಿಭಾವಿತ ಅರಣ್ಯದ ಡೆಫಿನಿಷನ್ ಒಳಗೆ ಅದನ್ನೆಲ್ಲ ಕೈ ಬಿಡ್ಬೋದು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ.
ಅದಕ್ಕೆ ನಾವಂತೂ ರೆಡಿ ಇದೀವಿ, ನಮ್ಮ ಜಿಲ್ಲೆ ರೆಡಿ ಇದೀವಿ. ಜಿಲ್ಲಾಧಿಕಾರಿಗಳು ಯಾಕೆ ಈ ನಡುವೆ ಸ್ವಲ್ಪ ಸ್ಲೋ ಆಗಿದ್ದಾರೆ, ನಂದಿ ಅದು ಇದು ಸ್ವಲ್ಪ ಬಿಡುವಿದ್ದಾರೆ ಕಾರ್ಯಕ್ರಮ. ಅದಕ್ಕೆ ನಾನು ಮನೇನೆ ಹೇಳಿದ್ದೀನಿ ಸ್ವಲ್ಪ ಬೇಗ ಮುಗಿಸ್ಬಿಡಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ರೆಡಿ ಇದೆ ನಮ್ದು, ಬೇರೆಯವ್ರ ತರ ನಮ್ದು ತಯಾರಿಲ್ದಿರ ಇಲ್ಲ, ನಮ್ದೆಲ್ಲ ರೆಡಿ ಇದೆ. ಸ್ವಲ್ಪ ಫಾರೆಸ್ಟ್ ಅವರು ಅದೇನೋ ಆಪ್ ತರ್ತೀವಿ, ಅದೇನೋ ಇದು ತರ್ತೀವಿ, ಮತ್ತೆ ಕೇಸರಾಕಿಂದ ನಾವು ಇದ್ ಮಾಡ್ತೀವಿ ಅಂತ ಹೇಳಿ, ರಿಮೋಟ್ ಸೆನ್ಸಿಂಗ್ ಇದರಿಂದ ನಾವು ತರ್ತೀವಿ ಅಂತೆಲ್ಲ ಹೇಳಿ ಸ್ವಲ್ಪ ಅವ್ರು ಗೊಂದಲ ಸೃಷ್ಟಿ ಮಾಡಿದ್ರು. ಆದ್ರೆ ಅದೆಲ್ಲ ಏನು ಸ್ಪಷ್ಟವಾಗಿದೆ. ಮೊನ್ನೆನೂ DF ಹೋಗಿ ಹೇಳಿದ್ದೀನಿ. ಅದರಿಂದ ನಾವು ನಮ್ಮ ಜವಾಬ್ದಾರಿಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ. ಆ ಪುರುಷಾರ್ಥಕ್ಕ ಯೂನಿವರ್ಸಿಟಿ ಮಾಡ್ಬೇಕು. ಎಲ್ಲಿ ಈಗ ಅಮರಾವತಿ ಇರೋದು ಎಲ್ರಿ? ಅಮರಾವತಿ ಇರೋದು ಎಲ್ಲಿ? ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಮರಾವತಿ ಇರೋದು ಎಲ್ಲಿ? ಚಿಕ್ಕಬಳ್ಳಾಪುರ ಒಂದೇನಾ ಜಿಲ್ಲೆ ಅಂದ್ರೆ ನಿಮ್ಗೆ? ನೀವ ಎಲ್ಲಿ ಬಂದಿರೋದು ಅದು? ಈಗ ಮತ್ತೆ ಈಗ ನೋಡ್ತಾ ಇರಿ, ಈಗ 2ನೇ ತಾರೀಕು ಏನ್ ಘೋಷಣೆ ಮಾಡ್ತೀವಿ? ನಮ್ಮ ಜಿಲ್ಲೆಯಲ್ಲೇ ಇರೋದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಸ್ವಲ್ಪ ನೆನಪು ಮಾಡ್ರಿ, ಅಮರಾವತಿ ಅಂತ ಒಂದು ಊರಿದೆ, ಶಿಡ್ಲಘಟ್ಟ ತಾಲೂಕು ಅಂತ ಹೇಳಿ. ಶಿಡ್ಲಘಟ್ಟನು ನಮ್ಮ ಜಿಲ್ಲೆಗೆ ಬರ್ತದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕು ಇದೆ ಅಂತ ಸ್ವಲ್ಪ ಫಸ್ಟ್ ಅವ್ರ ಹತ್ರ ಕೇಳಿ. ಅದಾದ್ರೂ ನೆನಪಿದೆಯಾ ಇಲ್ಲ ಪಾಪ? ಬಿಡುವಿಲ್ವಲ್ರಿ, ನಿದ್ದೆ ಬೇರೆ ಇರಲ್ಲ ಪಾಪ, ಏನ್ ಮಾಡ್ತೀರಾ? ಯಾರು ಅತಿಥಿ ಉಪನ್ಯಾಸಕರಿಂದ 400 ರೂಪಾಯಿ ಸರ್ಕಾರ ಕೊಡೋದಿತ್ತು. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಒಂದು ನಾವು ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು, 100 ರೂಪಾಯಿ ಕಟ್ಟಿದ್ರೆ ಇದಾಗುತ್ತೆ ಅಂತ. ಅದಕ್ಕೆ ಸಮಗ್ರವಾಗಿ ಆ ಒಂದು ವಿಮಾ ಪದ್ಧತಿ ಒಳಗೆ ನಾವು ಇದನ್ನ ತರ್ತೀವಿ.